ಈಗಿನ ಯುವಕರು ಬರೀ ಮೊಬೈಲ್ನಲ್ಲಿ ಮುಳುಗಿರ್ತಾರೆ, 3 ಹೊತ್ತು ಮೊಬೈಲ್ ಹಿಡಿದುಕೊಂಡಿರ್ತಾರೆ. ಆದರೆ ಇಲ್ಲಿ ಯುವಕರು ತಮ್ಮ ಮೊಬೈಲ್ನ ದೂರ ಇಟ್ಟು ಸಮುದ್ರ ಬದಿ ಕೂತಿದ್ರು, ಗಾಳ ಹಾಕಿ ಮೀನು ಹಿಡಿತಾ ಇದ್ರು. ಗಾಳ ಹಾಕಿ ಸಾಲಾಗಿ ಮೀನು ಹಿಡಿಯುತ್ತಿರುವ ಯುವಕರು ಹಾಕಿದ ಗಾಳಕ್ಕೆ ಬಿದ್ದಿರುವ ಜಬರ್ದಸ್ತ್ ಮೀನುಗಳು, ಗಾಳಕ್ಕೆ ಸಿಕ್ಕ ಮೀನುಗಳನ್ನ ಸಂತಸ ಪಡುತ್ತಿರುವ ಸ್ಪರ್ಧಿಗಳು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ. ಕಾರವಾರ ನಗರದ ಬೈತ್ಕೋಲ್ ಅಲೆ ತಡೆಗೋಡೆ ಬಳಿ ಗಾಳ ಹಾಕಿ ಮೀನು ಹಿಡಿಯುವ ಸ್ಪರ್ಧೆ ನಡೆಯಿತು. ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ಮೀನು ಹಿಡಿಯೋದು ಕಡಿಮೆಯಾಗ್ತಾ ಇದೆ. ಅಲ್ಲೂ ಇಲ್ಲೂ ಯುವಕರು ಕೆರೆ, ನದಿ ದಂಡೆಯಲ್ಲಿ ಕುಳಿತು ಗಾಳ ಹಾಕಿ ಮೀನು ಹಿಡಿತಾರೆ. ಹೀಗಾಗಿ ಯುವ ಮೀನುಗಾರರ ಸಂಘರ್ಷ ಸಮಿತಿ ಹವ್ಯಾಸಿ ಯುವಕರಿಗೆ ಒಂದು ಮೀನು ಹಿಡಿಯುವ ಸ್ಪರ್ಧೆ ಆಯೋಜನೆ ಮಾಡಿತ್ತು. ಬಂದರು ಸಮೀಪದ ಅಲೆ ತಡೆಗೋಡೆಯ 2 ಬದಿಯಲ್ಲಿ ಕುಳಿತು ಯುವಕರು ಗಾಳ ಹಾಕಿ ಮೀನು ಹಿಡಿದ್ರು. ಫಸ್ಟ್ ಟೈಮ್ ಇಲ್ಲಿ ಕಾರವಾರದಲ್ಲಿ ಕಾಂಪಿಟೇಷನ್ ಆಗಿತ್ತು. ನಮ್ಗೆ ಖುಷಿ ಅನ್ನಿಸ್ತು, ಹಾಗೇನಿಲ್ಲ. ಈಗ ಟ್ರೈ ಮಾಡ್ತಾ ಇದ್ದೀವಿ, ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ತೀವಿ. ಜಸ್ಟ್ ಒಂದು ಎಂಜಾಯ್ ಸರ್, ಅಷ್ಟೇ. ಪೇಷನ್ಸ್ ಬೇಕಲ್ಲ, ಪೇಷನ್ಸ್ ಸಿಕ್ಕಾಪಟ್ಟೆ ಬೇಕು ಸರ್. ಇದೇನಂತ ಇಲ್ಲ, ಒಂಥರ ಹಾಬಿ, ನಮ್ಮಷ್ಟಕ್ಕೆ ನಮ್ಗೆ ಮಜಾ. ಅದು ತಿಳ್ಕೊಂಡವ್ರಿಗೆ ಭಾಳ ಜನರಿಗೆ ಆಗ್ತದೆ. ಗಾಳ ಹಾಕೋದ್ರಿಂದ ಕಾಂಪಿಟೇಷನ್ ತಿಳ್ಕೊತಾರೆ. ಇದ್ರ ಬಗ್ಗೆ ಭಾಳ ಉಂಟು ಸರ್. ಅದು ನೋಡಿದ್ರೆ ಸಿಕ್ಕಾಪಟ್ಟೆ ನಮ್ಗೆ ಉಂಟು. ನಮ್ಮದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಉಂಟಂದ್ರೆ ನಮ್ಗೆ ಖುಷಿ ಪಡ್ಕೊಳ್ಳೋದು ಒಂದು ದೊಡ್ಡದು. ಇನ್ನು ಈ ಸ್ಪರ್ಧೆಗೆ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಚಾಲನೆ ಕೊಟ್ಟಿದ್ರು. ಉತ್ತರ ಕನ್ನಡ ಜಿಲ್ಲೆಯಿಂದ ಮಾತ್ರವಲ್ಲದೆ ಗೋವಾ, ಪುಣೆ ಸೇರಿ ವಿವಿಧ ಭಾಗಗಳಿಂದ ಒಟ್ಟು 47 ಸ್ಪರ್ಧಿಗಳು ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳು ಜಬರ್ದಸ್ತ್ ಮೀನುಗಳನ್ನು ಹಿಡಿದು ಖುಷಿಪಟ್ಟರು. ಓರ್ವ ಸ್ಪರ್ಧಿ ಬರೋಬ್ಬರಿ 50 ಮೀನು ಹಿಡಿದು ಎಲ್ಲರನ್ನೂ ಉಬ್ಬೇರುವಂತೆ ಮಾಡಿದ್ದ. ಗಾಳ ಹಿಡಿಲಿಬೇಕಂದ್ರೆ ಸ್ವಲ್ಪ ಮೀನು ಹಿಡಿಲಿಕ್ಕಂದ್ರೆ ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ತಾಳ್ಮೆ. ಜನ ಕೆಲವರಲ್ಲಿ ತುಂಬ ಮೀನು ಹಿಡಿದಿದ್ದಾರೆ. ಅದು ಈಗ ಸ್ವಲ್ಪ ಬರ್ತಿ ಬರುವಾಗ ಸ್ವಲ್ಪ ಮೀನು ತಾಗ್ತದೆ. ಈಗ ಸ್ವಲ್ಪ ಬರ್ಲಿಕ್ಕೆ ಚಾಲು ಆಗದೆ. ಇನ್ನು ಮುಂದೆ ನೋಡಬೇಕು. ಇಂಥ ಸ್ಪರ್ಧೆ ಮಾಡೋದು ತುಂಬ ಒಳ್ಳೆಯದೇ. ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಡೆಸಿದ ಸ್ಪರ್ಧೆ ನಿಜಕ್ಕೂ ಅರ್ಥಪೂರ್ಣವಾಗಿತ್ತು. ಮೊಬೈಲ್ ಹಿಡಿದು ಟೈಮ್ ಪಾಸ್ ಮಾಡ್ತಿದ್ದ ಯುವಕರು ಸಮುದ್ರಕ್ಕೆ ಗಾಳ ಹಾಕಿ ಮೀನು ಹಿಡಿದು ಫುಲ್ ಖುಷಾದ್ರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈಗಿನ ಯುವಕರು ಬರೀ ಮೊಬೈಲ್ನಲ್ಲಿ ಮುಳುಗಿರ್ತಾರೆ, 3 ಹೊತ್ತು ಮೊಬೈಲ್ ಹಿಡಿದುಕೊಂಡಿರ್ತಾರೆ. ಆದರೆ ಇಲ್ಲಿ ಯುವಕರು ತಮ್ಮ ಮೊಬೈಲ್ನ ದೂರ ಇಟ್ಟು ಸಮುದ್ರ ಬದಿ ಕೂತಿದ್ರು, ಗಾಳ ಹಾಕಿ ಮೀನು ಹಿಡಿತಾ ಇದ್ರು. ಗಾಳ ಹಾಕಿ ಸಾಲಾಗಿ ಮೀನು ಹಿಡಿಯುತ್ತಿರುವ ಯುವಕರು ಹಾಕಿದ ಗಾಳಕ್ಕೆ ಬಿದ್ದಿರುವ ಜಬರ್ದಸ್ತ್ ಮೀನುಗಳು, ಗಾಳಕ್ಕೆ ಸಿಕ್ಕ ಮೀನುಗಳನ್ನ ಸಂತಸ ಪಡುತ್ತಿರುವ ಸ್ಪರ್ಧಿಗಳು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ. ಕಾರವಾರ ನಗರದ ಬೈತ್ಕೋಲ್ ಅಲೆ ತಡೆಗೋಡೆ ಬಳಿ ಗಾಳ ಹಾಕಿ ಮೀನು ಹಿಡಿಯುವ ಸ್ಪರ್ಧೆ ನಡೆಯಿತು. ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ಮೀನು ಹಿಡಿಯೋದು ಕಡಿಮೆಯಾಗ್ತಾ ಇದೆ. ಅಲ್ಲೂ ಇಲ್ಲೂ ಯುವಕರು ಕೆರೆ, ನದಿ ದಂಡೆಯಲ್ಲಿ ಕುಳಿತು ಗಾಳ ಹಾಕಿ ಮೀನು ಹಿಡಿತಾರೆ. ಹೀಗಾಗಿ ಯುವ ಮೀನುಗಾರರ ಸಂಘರ್ಷ ಸಮಿತಿ ಹವ್ಯಾಸಿ ಯುವಕರಿಗೆ ಒಂದು ಮೀನು ಹಿಡಿಯುವ ಸ್ಪರ್ಧೆ ಆಯೋಜನೆ ಮಾಡಿತ್ತು. ಬಂದರು ಸಮೀಪದ ಅಲೆ ತಡೆಗೋಡೆಯ 2 ಬದಿಯಲ್ಲಿ ಕುಳಿತು ಯುವಕರು ಗಾಳ ಹಾಕಿ ಮೀನು ಹಿಡಿದ್ರು. ಫಸ್ಟ್ ಟೈಮ್ ಇಲ್ಲಿ ಕಾರವಾರದಲ್ಲಿ ಕಾಂಪಿಟೇಷನ್ ಆಗಿತ್ತು. ನಮ್ಗೆ ಖುಷಿ ಅನ್ನಿಸ್ತು, ಹಾಗೇನಿಲ್ಲ. ಈಗ ಟ್ರೈ ಮಾಡ್ತಾ ಇದ್ದೀವಿ, ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ತೀವಿ. ಜಸ್ಟ್ ಒಂದು ಎಂಜಾಯ್ ಸರ್, ಅಷ್ಟೇ. ಪೇಷನ್ಸ್ ಬೇಕಲ್ಲ, ಪೇಷನ್ಸ್ ಸಿಕ್ಕಾಪಟ್ಟೆ ಬೇಕು ಸರ್. ಇದೇನಂತ ಇಲ್ಲ, ಒಂಥರ ಹಾಬಿ, ನಮ್ಮಷ್ಟಕ್ಕೆ ನಮ್ಗೆ ಮಜಾ. ಅದು ತಿಳ್ಕೊಂಡವ್ರಿಗೆ ಭಾಳ ಜನರಿಗೆ ಆಗ್ತದೆ. ಗಾಳ ಹಾಕೋದ್ರಿಂದ ಕಾಂಪಿಟೇಷನ್ ತಿಳ್ಕೊತಾರೆ. ಇದ್ರ ಬಗ್ಗೆ ಭಾಳ ಉಂಟು ಸರ್. ಅದು ನೋಡಿದ್ರೆ ಸಿಕ್ಕಾಪಟ್ಟೆ ನಮ್ಗೆ ಉಂಟು. ನಮ್ಮದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಉಂಟಂದ್ರೆ ನಮ್ಗೆ ಖುಷಿ ಪಡ್ಕೊಳ್ಳೋದು ಒಂದು ದೊಡ್ಡದು. ಇನ್ನು ಈ ಸ್ಪರ್ಧೆಗೆ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಚಾಲನೆ ಕೊಟ್ಟಿದ್ರು. ಉತ್ತರ ಕನ್ನಡ ಜಿಲ್ಲೆಯಿಂದ ಮಾತ್ರವಲ್ಲದೆ ಗೋವಾ, ಪುಣೆ ಸೇರಿ ವಿವಿಧ ಭಾಗಗಳಿಂದ ಒಟ್ಟು 47 ಸ್ಪರ್ಧಿಗಳು ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳು ಜಬರ್ದಸ್ತ್ ಮೀನುಗಳನ್ನು ಹಿಡಿದು ಖುಷಿಪಟ್ಟರು. ಓರ್ವ ಸ್ಪರ್ಧಿ ಬರೋಬ್ಬರಿ 50 ಮೀನು ಹಿಡಿದು ಎಲ್ಲರನ್ನೂ ಉಬ್ಬೇರುವಂತೆ ಮಾಡಿದ್ದ. ಗಾಳ ಹಿಡಿಲಿಬೇಕಂದ್ರೆ ಸ್ವಲ್ಪ ಮೀನು ಹಿಡಿಲಿಕ್ಕಂದ್ರೆ ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ತಾಳ್ಮೆ. ಜನ ಕೆಲವರಲ್ಲಿ ತುಂಬ ಮೀನು ಹಿಡಿದಿದ್ದಾರೆ. ಅದು ಈಗ ಸ್ವಲ್ಪ ಬರ್ತಿ ಬರುವಾಗ ಸ್ವಲ್ಪ ಮೀನು ತಾಗ್ತದೆ. ಈಗ ಸ್ವಲ್ಪ ಬರ್ಲಿಕ್ಕೆ ಚಾಲು ಆಗದೆ. ಇನ್ನು ಮುಂದೆ ನೋಡಬೇಕು. ಇಂಥ ಸ್ಪರ್ಧೆ ಮಾಡೋದು ತುಂಬ ಒಳ್ಳೆಯದೇ.
ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಡೆಸಿದ ಸ್ಪರ್ಧೆ ನಿಜಕ್ಕೂ ಅರ್ಥಪೂರ್ಣವಾಗಿತ್ತು. ಮೊಬೈಲ್ ಹಿಡಿದು ಟೈಂ ಪಾಸ್ ಮಾಡ್ತಿದ್ದ ಯುವಕರು ಸಮುದ್ರಕ್ಕೆ ಗಾಳ ಹಾಕಿ ಮೀನು ಹಿಡಿದು ಫುಲ್ ಖುಷಾದ್ರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈಗಿನ ಯುವಕರು ಬರೀ ಮೊಬೈಲ್ನಲ್ಲಿ ಮುಳುಗಿರ್ತಾರೆ, 3 ಹೊತ್ತು ಮೊಬೈಲ್ ಹಿಡಿದುಕೊಂಡಿರ್ತಾರೆ. ಆದರೆ ಇಲ್ಲಿ ಯುವಕರು ತಮ್ಮ ಮೊಬೈಲ್ನ ದೂರ ಇಟ್ಟು ಸಮುದ್ರ ಬದಿ ಕೂತಿದ್ರು, ಗಾಳ ಹಾಕಿ ಮೀನು ಹಿಡಿತಾ ಇದ್ರು. ಗಾಳ ಹಾಕಿ ಸಾಲಾಗಿ ಮೀನು ಹಿಡಿಯುತ್ತಿರುವ ಯುವಕರು ಹಾಕಿದ ಗಾಳಕ್ಕೆ ಬಿದ್ದಿರುವ ಜಬರ್ದಸ್ತ್ ಮೀನುಗಳು, ಗಾಳಕ್ಕೆ ಸಿಕ್ಕ ಮೀನುಗಳನ್ನ ಸಂತಸ ಪಡುತ್ತಿರುವ ಸ್ಪರ್ಧಿಗಳು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ. ಕಾರವಾರ ನಗರದ ಬೈತ್ಕೋಲ್ ಅಲೆ ತಡೆಗೋಡೆ ಬಳಿ ಗಾಳ ಹಾಕಿ ಮೀನು ಹಿಡಿಯುವ ಸ್ಪರ್ಧೆ ನಡೆಯಿತು. ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ಮೀನು ಹಿಡಿಯೋದು ಕಡಿಮೆಯಾಗ್ತಾ ಇದೆ. ಅಲ್ಲೂ ಇಲ್ಲೂ ಯುವಕರು ಕೆರೆ, ನದಿ ದಂಡೆಯಲ್ಲಿ ಕುಳಿತು ಗಾಳ ಹಾಕಿ ಮೀನು ಹಿಡಿತಾರೆ. ಹೀಗಾಗಿ ಯುವ ಮೀನುಗಾರರ ಸಂಘರ್ಷ ಸಮಿತಿ ಹವ್ಯಾಸಿ ಯುವಕರಿಗೆ ಒಂದು ಮೀನು ಹಿಡಿಯುವ ಸ್ಪರ್ಧೆ ಆಯೋಜನೆ ಮಾಡಿತ್ತು. ಬಂದರು ಸಮೀಪದ ಅಲೆ ತಡೆಗೋಡೆಯ 2 ಬದಿಯಲ್ಲಿ ಕುಳಿತು ಯುವಕರು ಗಾಳ ಹಾಕಿ ಮೀನು ಹಿಡಿದ್ರು. ಫಸ್ಟ್ ಟೈಮ್ ಇಲ್ಲಿ ಕಾರವಾರದಲ್ಲಿ ಕಾಂಪಿಟೇಷನ್ ಆಗಿದೆ. ನಮ್ಗೆ ಖುಷಿ ಅನ್ನಿಸ್ತು, ಹಾಗೇನಿಲ್ಲ. ಈಗ ಟ್ರೈ ಮಾಡ್ತಾ ಇದ್ದೀವಿ, ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ತೀವಿ. ಜಸ್ಟ್ ಒಂದು ಎಂಜಾಯ್ ಸರ್, ಅಷ್ಟೇ. ಪೇಷನ್ಸ್ ಬೇಕಲ್ಲ, ಪೇಷನ್ಸ್ ಸಿಕ್ಕಾಪಟ್ಟೆ ಬೇಕು ಸರ್. ಇದೇನಂತ ಇಲ್ಲ, ಒಂಥರ ಹಾಬಿ, ನಮ್ಮಷ್ಟಕ್ಕೆ ನಮ್ಗೆ ಮಜಾ. ಅದು ತಿಳ್ಕೊಂಡವ್ರಿಗೆ ಭಾಳ ಜನರಿಗೆ ಆಗ್ತದೆ. ಗಾಳ ಹಾಕೋದ್ರಿಂದ ಕಾಂಪಿಟೇಷನ್ ತಿಳ್ಕೊತಾರೆ. ಇದ್ರ ಬಗ್ಗೆ ಭಾಳ ಉಂಟು ಸರ್. ಅದು ನೋಡಿದ್ರೆ ಸಿಕ್ಕಾಪಟ್ಟೆ ನಮ್ಗೆ ಉಂಟು. ನಮ್ಮದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಉಂಟಂದ್ರೆ ನಮ್ಗೆ ಖುಷಿ ಪಡ್ಕೊಳ್ಳೋದು ಒಂದು ದೊಡ್ಡದು. ಇನ್ನು ಈ ಸ್ಪರ್ಧೆಗೆ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಚಾಲನೆ ಕೊಟ್ಟಿದ್ರು. ಉತ್ತರ ಕನ್ನಡ ಜಿಲ್ಲೆಯಿಂದ ಮಾತ್ರವಲ್ಲದೆ ಗೋವಾ, ಪುಣೆ ಸೇರಿ ವಿವಿಧ ಭಾಗಗಳಿಂದ ಒಟ್ಟು 47 ಸ್ಪರ್ಧಿಗಳು ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳು ಜಬರ್ದಸ್ತ್ ಮೀನುಗಳನ್ನು ಹಿಡಿದು ಖುಷಿಪಟ್ಟರು. ಓರ್ವ ಸ್ಪರ್ಧಿ ಬರೋಬ್ಬರಿ 50 ಮೀನು ಹಿಡಿದು ಎಲ್ಲರನ್ನೂ ಉಬ್ಬೇರುವಂತೆ ಮಾಡಿದ್ದ. ಗಾಳ ಹಿಡಿಲಿಬೇಕಂದ್ರೆ ಸ್ವಲ್ಪ ಮೀನು ಹಿಡಿಲಿಕ್ಕಂದ್ರೆ ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ತಾಳ್ಮೆ. ಕೆಲವರೆಲ್ಲ ತುಂಬ ಮೀನು ಹಿಡಿದಿದ್ದಾರೆ. ಅದು ಈಗ ಸ್ವಲ್ಪ ಬರ್ತಿ ಬರುವಾಗ ಸ್ವಲ್ಪ ಮೀನು ತಾಗ್ತದೆ. ಈಗ ಸ್ವಲ್ಪ ಬರ್ಲಿಕ್ಕೆ ಚಾಲು ಆಗದೆ. ಇನ್ನು ಮುಂದೆ ನೋಡಬೇಕು. ಇಂಥ ಸ್ಪರ್ಧೆ ಮಾಡೋದು ತುಂಬ ಒಳ್ಳೆಯದೇ. ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಡೆಸಿದ ಸ್ಪರ್ಧೆ ನಿಜಕ್ಕೂ ಅರ್ಥಪೂರ್ಣವಾಗಿತ್ತು. ಮೊಬೈಲ್ ಹಿಡಿದು ಟೈಂ ಪಾಸ್ ಮಾಡ್ತಿದ್ದ ಯುವಕರು ಸಮುದ್ರಕ್ಕೆ ಗಾಳ ಹಾಕಿ ಮೀನು ಹಿಡಿದು ಫುಲ್ ಖುಷಾದ್ರು. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಈಗಿನ ಯುವಕರು ಬರೀ ಮೊಬೈಲ್ನಲ್ಲಿ ಮುಳುಗಿರ್ತಾರೆ, 3 ಹೊತ್ತು ಮೊಬೈಲ್ ಹಿಡಿದುಕೊಂಡಿರ್ತಾರೆ. ಆದರೆ ಇಲ್ಲಿ ಯುವಕರು ತಮ್ಮ ಮೊಬೈಲ್ನ ದೂರ ಇಟ್ಟು ಸಮುದ್ರ ಬದಿ ಕೂತಿದ್ರು, ಗಾಳ ಹಾಕಿ ಮೀನು ಹಿಡಿತಾ ಇದ್ರು. ಗಾಳ ಹಾಕಿ ಸಾಲಾಗಿ ಮೀನು ಹಿಡಿಯುತ್ತಿರುವ ಯುವಕರು ಹಾಕಿದ ಗಾಳಕ್ಕೆ ಬಿದ್ದಿರುವ ಜಬರ್ದಸ್ತ್ ಮೀನುಗಳು, ಗಾಳಕ್ಕೆ ಸಿಕ್ಕ ಮೀನುಗಳನ್ನ ಸಂತಸ ಪಡುತ್ತಿರುವ ಸ್ಪರ್ಧಿಗಳು. ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ. ಕಾರವಾರ ನಗರದ ಬೈತ್ಕೋಲ್ ಅಲೆ ತಡೆಗೋಡೆ ಬಳಿ ಗಾಳ ಹಾಕಿ ಮೀನು ಹಿಡಿಯುವ ಸ್ಪರ್ಧೆ ನಡೆಯಿತು. ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ಮೀನು ಹಿಡಿಯೋದು ಕಡಿಮೆಯಾಗ್ತಾ ಇದೆ. ಅಲ್ಲೂ ಇಲ್ಲೂ ಯುವಕರು ಕೆರೆ, ನದಿ ದಂಡೆಯಲ್ಲಿ ಕುಳಿತು ಗಾಳ ಹಾಕಿ ಮೀನು ಹಿಡಿತಾರೆ. ಹೀಗಾಗಿ ಯುವ ಮೀನುಗಾರರ ಸಂಘರ್ಷ ಸಮಿತಿ ಹವ್ಯಾಸಿ ಯುವಕರಿಗೆ ಒಂದು ಮೀನು ಹಿಡಿಯುವ ಸ್ಪರ್ಧೆ ಆಯೋಜನೆ ಮಾಡಿತ್ತು. ಬಂದರು ಸಮೀಪದ ಅಲೆ ತಡೆಗೋಡೆಯ 2 ಬದಿಯಲ್ಲಿ ಕುಳಿತು ಯುವಕರು ಗಾಳ ಹಾಕಿ ಮೀನು ಹಿಡಿದ್ರು. ಫಸ್ಟ್ ಟೈಮ್ ಇಲ್ಲಿ ಕಾರವಾರದಲ್ಲಿ ಕಾಂಪಿಟೇಷನ್ ಆಗಿದೆ. ನಮ್ಗೆ ಖುಷಿ ಅನ್ನಿಸ್ತು, ಹಾಗೇನಿಲ್ಲ. ಈಗ ಟ್ರೈ ಮಾಡ್ತಾ ಇದ್ದೀವಿ, ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ತೀವಿ. ಜಸ್ಟ್ ಒಂದು ಎಂಜಾಯ್ ಸರ್, ಅಷ್ಟೇ. ಪೇಷನ್ಸ್ ಬೇಕಲ್ಲ, ಪೇಷನ್ಸ್ ಸಿಕ್ಕಾಪಟ್ಟೆ ಬೇಕು ಸರ್. ಇದೇನಂತ ಇಲ್ಲ, ಒಂಥರ ಹಾಬಿ, ನಮ್ಮಷ್ಟಕ್ಕೆ ನಮ್ಗೆ ಮಜಾ. ಅದು ತಿಳ್ಕೊಂಡವ್ರಿಗೆ ಭಾಳ ಜನರಿಗೆ ಆಗ್ತದೆ. ಗಾಳ ಹಾಕೋದ್ರಿಂದ ಕಾಂಪಿಟೇಷನ್ ತಿಳ್ಕೊತಾರೆ. ಇದ್ರ ಬಗ್ಗೆ ಭಾಳ ಉಂಟು ಸರ್. ಅದು ನೋಡಿದ್ರೆ ಸಿಕ್ಕಾಪಟ್ಟೆ ನಮ್ಗೆ ಉಂಟು. ನಮ್ಮದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಉಂಟಂದ್ರೆ ನಮ್ಗೆ ಖುಷಿ ಪಡ್ಕೊಳ್ಳೋದು ಒಂದು ದೊಡ್ಡದು. ಇನ್ನು ಈ ಸ್ಪರ್ಧೆಗೆ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಚಾಲನೆ ಕೊಟ್ಟಿದ್ರು. ಉತ್ತರ ಕನ್ನಡ ಜಿಲ್ಲೆಯಿಂದ ಮಾತ್ರವಲ್ಲದೆ ಗೋವಾ, ಪುಣೆ ಸೇರಿ ವಿವಿಧ ಭಾಗಗಳಿಂದ ಒಟ್ಟು 47 ಸ್ಪರ್ಧಿಗಳು ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳು ಜಬರ್ದಸ್ತ್ ಮೀನುಗಳನ್ನು ಹಿಡಿದು ಖುಷಿಪಟ್ಟರು. ಓರ್ವ ಸ್ಪರ್ಧಿ ಬರೋಬ್ಬರಿ 50 ಮೀನು ಹಿಡಿದು ಎಲ್ಲರನ್ನೂ ಉಬ್ಬೇರುವಂತೆ ಮಾಡಿದ್ದ. ಗಾಳ ಹಿಡಿಲಿಬೇಕಂದ್ರೆ ಸ್ವಲ್ಪ ಮೀನು ಹಿಡಿಲಿಕ್ಕಂದ್ರೆ ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ತಾಳ್ಮೆ. ಕೆಲವರೆಲ್ಲ ತುಂಬ ಮೀನು ಹಿಡಿದಿದ್ದಾರೆ.
ಅದು ಈಗ ಸ್ವಲ್ಪ ಭರ್ತಿ ಬರುವಾಗ ಸ್ವಲ್ಪ ಮೀನು ತಾಗ್ತದೆ. ಈಗ ಸ್ವಲ್ಪ ಭರ್ತಿ ಬರಲಿಕ್ಕೆ ಚಾಲು ಆಗದೆ. ಇನ್ನು ಮುಂದೆ ನೋಡಬೇಕು. ಇಂಥ ಸ್ಪರ್ಧೆ ಮಾಡೋದು ತುಂಬ ಒಳ್ಳೆಯದೇ. ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಡೆಸಿದ ಸ್ಪರ್ಧೆ ನಿಜಕ್ಕೂ ಅರ್ಥಪೂರ್ಣವಾಗಿತ್ತು. ಮೊಬೈಲ್ ಹಿಡಿದು ಟೈಮ್ ಪಾಸ್ ಮಾಡ್ತಿದ್ದ